Welcome to Digital Learning, Department of Collegiate Education. Myself, Aisha Banu, Assistant Professor, Government First Grade College, Thuruvegere. So students, in this video, I am explaining about Internet governance from the paper E-Commerce. So students, as you can see, this is the session 16th. It covers the subtitle Internet Governance, and it is continuation of unit 2 Internet. So in the recap, we have studied chronological history of the Internet, and the learning objective of this session is you will understand the internet governance, email, and actual infrastructure needed for e-commerce. And after completing this chapter, you will explore about the internet governance, email, and infrastructure for e-commerce. So coming to our topic, internet governance, here you can see the internet is the result of several technological innovations which connected local and regional computer networks to one network of global dimension. ಸೊ ಇಂಟರ್ನೆಟ್ ಅನ್ನೋದೇನಿದೆ ಇದು ಸೆವೆರಲ್ ಟೆಕ್ನಾಲಜಿಕಲ್ ಇನೋವೇಷನ್ಸನ್ನು ರಿಸಲ್ಟ್ ಆಗಿದೆ. ಆಮೇಲೆ ಇದು ಲೋಕಲು ಮತ್ತು ರೀಜ್ನಲ್ ಕಂಪ್ಯೂಟರ್ ನೆಟ್ವರ್ಕ್ಸನ್ನು ಒಂದು ನೆಟ್ವರ್ಕು ಗ್ಲೋಬಲ್ ಡೈಮೆನ್ಷನಲ್ಲಿ ಬರೋ ಥರ ಕನೆಕ್ಟ್ ಮಾಡಿರುತ್ತೆ. ದಿಸ್ ಕ್ರಿಯೇಟ್ಸ್ ಎ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನ್ ವಿತೌಟ್ ಟೆರಿಟೋರಿಯಲ್ ರಿಸ್ಟ್ರಿಕ್ಷನ್ಸ್. ಸೊ ಇಂಟರ್ನೆಟ್ ಕನೆಕ್ಷನಿಂದಾಗಿ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನ್ ಆಗ್ತಾ ಇದೆ, ಯಾವುದೇ ರೀತಿಯ ಟೆರಿಟೋರಿಯಲ್ ರಿಸ್ಟ್ರಿಕ್ಷನ್ಸ್ ಇರಲಾರ್ದಂಗೆ. ಸೊ ನಮಗೆ ಫ್ರೀ ಫ್ಲೋ ಆಫ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಫ್ರಮ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್ ವಿತೌಟ್ ಎನಿ ಟೆರಿಟೋರಿಯಲ್ restrictions. It has become possible to do the business easier and faster. Because of the internet, ನಾವಿವತ್ತು ಬಿಸ್ನೆಸ್ಸು ಈಸಿಯಾಗಿ ಮತ್ತು ತುಂಬ ಫಾಸ್ಟಾಗಿ ಮಾಡೋಕ್ಕೆ ಪಾಸಿಬಲ್ ಆಗಿದೆ. ಕಂಪ್ಲೀಟ್ಲಿ ನ್ಯೂ ಬಿಸ್ನೆಸ್ ಮಾಡೆಲ್ಸ್ ಆರ್ ಬೇಸ್ಡ್ on the existence of the internet, and existing business models are adopting to the digital age. So ಎಕ್ಸಿಸ್ಟಿಂಗ್ ಇಂಟರ್ನೆಟ್ಟಿಂದ ಬೇಸ್ ಆಗಿಬಿಟ್ಟು ನಮ್ಮ ಬಿಸ್ನೆಸ್ ಮಾಡೆಲ್ಸು, ಹೊಸ ಬಿಸ್ನೆಸ್ ಮಾಡೆಲ್ಸು ಈ ಎಕ್ಸಿಸ್ಟಿಂಗ್ ಇಂಟರ್ನೆಟ್ ಮೇಲೆ ಬೇಸ್ ಆಗಿದ್ದಾವೆ. ಆಮೇಲೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲ್ಸ್ ಏನಿದ್ದಾವೆ ಅವು ಹೊಸ ಡಿಜಿಟಲ್ ಏಜನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಾವೆ ತಮ್ಮ ಬಿಸ್ನೆಸ್ಸಲ್ಲಿ. ಸೊ ನೆಕ್ಸ್ಟು ನೋಡೋದಾದ್ರೆ, ವಿತ್ ದ ಇನ್ಕ್ರೀಸ್ಡ್ ಇಂಪಾರ್ಟೆನ್ಸ್ ಆಫ್ ದ ಇಂಟರ್ನೆಟ್ ದೇರ್ ಈಸ್ ಆಲ್ಸೋ ಆ್ಯನ್ ಇನ್ಕ್ರೀಸ್ಡ್ ನೀಡ್ ಫಾರ್ ಡಿಪೆಂಡಬಲ್ ರೂಲ್ಸ್ ಆ್ಯಂಡ್ ಟ್ರಸ್ಟ್. ಸೊ ಇನ್ಕ್ರೀಸ್ಡ್ ಇಂಪಾರ್ಟೆನ್ಸ್ ಹೇಗೆ ಹೆಚ್ಚುತ್ತಾ ಇದೆ ಇಂಟರ್ನೆಟ್ಟಿಂದು, ಅದೇ ರೀತಿ ಒಂದು ನೆಸೆಸಿಟಿ ಇದೆ ಅಲ್ಲಿ ಡಿಪೆಂಡಬಲ್ ರೂಲ್ಸು ಮತ್ತು ಟ್ರಸ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ. ದೀಸ್ ರೂಲ್ಸ್ ಮಸ್ಟ್ ಬಿ ಟ್ರಾನ್ಸ್ಪರೆಂಟ್, ಎಥಿಕಲ್ ಆ್ಯಂಡ್ ಕಾಮನ್ ಸೆನ್ಸ್ ಹ್ಯೂಮನ್ ರೈಟ್ಸ್. ಸೊ ಈ ರೂಲ್ಸ್ ಏನು ನೆಸೆಸಿಟಿ ಇದೆ ಇಂಟರ್ನೆಟ್ಟಿಗೋಸ್ಕರ, ಆ ರೂಲ್ಸ್ ಹೇಗಿರಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕವಾಗಿರಬೇಕು, ಎಥಿಕಲ್ ಆಗಿರಬೇಕು, ಮತ್ತು ಹ್ಯೂಮನ್ ರೈಟ್ಸನ್ನು ಹೊಂದಿರಬೇಕು. The internet, however, is independent from a specific territory, a specific group of people, or a specific sovereign power. ಸೊ ಇಂಟರ್ನೆಟ್ ಅನ್ನೋದೇನಿದೆ ಇದು ಇಂಡಿಪೆಂಡೆಂಟ್ ಆಗಿದೆ. ಯಾವುದೇ ಒಂದು ಸ್ಪೆಸಿಫಿಕ್ ಟೆರಿಟರಿ ಆಗಿರ್ಬೋದು, ಅಥವಾ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು, ಅಥವಾ ಒಂದು ಸ್ಪೆಸಿಫಿಕ್ ಸಾವರಿಂಗ್ ಪವರ್ ಮೇಲೆ ಡಿಪೆಂಡ್ ಆಗಿಲ್ಲ. ಇದು ಕಂಪ್ಲೀಟ್ಲಿ ಈ ಮೂರು ಗ್ರೂಪ್ಸಿಂದ ಇಂಡಿಪೆಂಡೆಂಟ್ ಆಗಿದೆ. The internet can only be governed by the community who shapes it. ಸೊ ಇಂಟರ್ನೆಟ್ ಅನ್ನೋದೇನಿದೆ ಇದನ್ನು ನಾವು ಗವರ್ನ್ ಮಾಡಬೇಕಂದ್ರೆ ಇದು ಯಾರಿಂದ ಸಾಧ್ಯ ಅಂದರೆ ದ ಕಮ್ಯುನಿಟಿ ಹೂ ಶೇಪ್ಸ್ ಇಟ್ ಕ್ಯಾನ್ ಓನ್ಲಿ ಗವರ್ನ್ ಇಟ್ ಅಂತ ಹೇಳಿದ್ದಾರೆ. ಸೊ ಈ ಅಪ್ರೋಚನ್ನು ನಾವು ಮಲ್ಟಿ ಸ್ಟೇಕ್ ಅಪ್ರೋಚ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ, ಅಪಾರ್ಟ್ ಫ್ರಮ್ ಸ್ಟೇಟ್ಸ್ ಆ್ಯಂಡ್ ಗೌರ್ಮೆಂಟ್ಸ್ ದೇರ್ ಆರ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ಡ್. ಗೌರ್ಮೆಂಟು ಮತ್ತು ಸ್ಟೇಟ್ಸನ್ನು ಬಿಟ್ಟರೆ ಇನ್ನೂ ಅದರ್ ಸ್ಟೇಕ್ ಹೋಲ್ಡರ್ಸು ಇನ್ವಾಲ್ವ್ ಆಗಿದ್ದಾರೆ. ಅವರು ದ ಪ್ರೈವೇಟ್ ಸೆಕ್ಟಾರು ವಿತ್ ಇಟ್ಸ್ ಕಮರ್ಷಿಯಲ್ ಕಂಪ್ನೀಸ್, ಸಿವಿಲ್ ಸೊಸೈಟಿ,
mental organizations like the EU, international organizations which are neither commercial, civil society, or private sector organizations, the academic community, and last but not the least, the technical community. ಸೊ ಸ್ಟೇಟ್ಸು ಮತ್ತು ಗೌರ್ಮೆಂಟ್ಸ್ ಬಿಟ್ಟರೆ ಸೊ ಅಲ್ಲಿ ಮಿಕ್ಕಿದ್ದು ಸ್ಟೇಕ್ ಹೋಲ್ಡರ್ಸ್ ಬರ್ತಕ್ಕಂಥವ್ರು ಪ್ರೈವೇಟ್ ಸೆಕ್ಟಾರು, ಕಂಪನೀಸು ಮತ್ತು ಸಿವಿಲ್ ಸೊಸೈಟೀಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಲೈಕ್ EU ಆಗಿರ್ಬೋದು, ಆಮೇಲೆ ಇನ್ನು ಅಕಾಡೆಮಿಕ್ ಕಮ್ಯುನಿಟಿ ಮತ್ತು ಟೆಕ್ನಿಕಲ್ ಕಮ್ಯುನಿಟಿ ಇವರೆಲ್ಲರೂ ಬರ್ತಾರೆ. ಇವರೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಆಲ್ ಆಫ್ ದೀಸ್ 7 ಗ್ರೂಪ್ಸ್ ಹ್ಯಾವ್ ಡಿಫ್ರೆಂಟ್ ಅಪ್ರೋಚಸ್ ಟು ಶೇಪಿಂಗ್ ದ ಇಂಟರ್ನೆಟ್. ಈ ಎಲ್ಲ 7 ಗ್ರೂಪ್ಸ್ ಏನಿದ್ದಾವೆ ಇದು ತಮ್ಮದೇ ಆದ ಡಿಫ್ರೆಂಟ್ ಅಪ್ರೋಚ್ ಇದೆ ಅವರಿಗೆ ಫಾರ್ ಶೇಪಿಂಗ್ ದ ಇಂಟರ್ನೆಟ್. Following the first phase of the World Summit on the Information Society (WSIS), the Secretary General of the United States established the Working Group on Internet Governance. ಸೊ ಈ ವರ್ಲ್ಡ್ ಸಮಿಟ್ ಆನ್ ಇನ್ಫಾರ್ಮೇಷನ್ ಸೊಸೈಟಿ ದ ಫಸ್ಟ್ ಫೇಸ್ ಆದಾಗ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ ಅವರು WGIGನ ಎಸ್ಟಾಬ್ಲಿಷ್ ಮಾಡಿದರು, ವರ್ಕಿಂಗ್ ಗ್ರೂಪ್ ಆನ್ ಇಂಟರ್ನೆಟ್ ಗವರ್ನೆನ್ಸನ್ನು. ಸೊ ಈ WGIG produced a final report in 2005 that was submitted by UN to the WSIS ಪ್ರಿಪ್ರೇಟರಿ ಕಮಿಟಿ. ಸೊ ಈ WGIG ಅವರು ಒಂದು ಫೈನಲ್ ರಿಪೋರ್ಟನ್ನು 2005 ಸಬ್ಮಿಟ್ ಮಾಡಿದರು UNಗೆ. ಆಮೇಲೆ submitted by UN to the WSIS preparatory committee. Next, the WGIG developed the following definition of the internet governance. ಈ ವರ್ಕಿಂಗ್ ಗ್ರೂಪ್ ಏನಿತ್ತು ಇಂಟರ್ನೆಟ್ ಗವರ್ನೆನ್ಸ್ ಮೇಲೆ, ಇವರು ಒಂದು ಡೆಫಿನಿಷನನ್ನು ಕೊಟ್ಟರು ಇಂಟರ್ನೆಟ್ ಗವರ್ನೆನ್ಸ್ ಬಗ್ಗೆ. ಸೊ ಅದನ್ನು ನೋಡೋಣ. So here you can see internet governance is the development and application by governments, the private sector and civil society in their respective roles of shared principles, norms, rules, decision making procedures and programs that shape the evolution and use of the internet. So internet governance ಏನು ಅಂದರೆ ಇದು is the development and application by the government. ಡೆವಲಪ್ಮೆಂಟು ಮತ್ತು ಅಪ್ಲಿಕೇಶನ್ ಯಾರ್ಯಾರ ಕಡೆಯಿಂದ ಅಂದರೆ ಗೌರ್ಮೆಂಟಿಂದ, ಪ್ರೈವೇಟ್ ಸೆಕ್ಟಾರು ಮತ್ತು ಸಿವಿಲ್ ಸೊಸೈಟಿ ಅವರ ರೆಸ್ಪೆಕ್ಟಿವ್ ರೋಲ್ಸಲ್ಲಿ ಅವರು ತಮ್ಮದೇ ಆದ ಶೇರ್ಡ್ ಪ್ರಿನ್ಸಿಪಲ್ಸು, ನಾರ್ಮ್ಸು, ರೂಲ್ಸು ಮತ್ತು ಡಿಸಿಷನ್ ಮೇಕಿಂಗ್ ಪ್ರೊಸೀಜರ್ಸು, ಪ್ರೋಗ್ರಾಮ್ಸನ್ನು ಕೊಡ್ತಾರೆ ಫಾರ್ ದ ಎವಲ್ಯೂಷನ್ ಆ್ಯಂಡ್ ಯೂಸ್ ಆಫ್ ದ ಇಂಟರ್ನೆಟ್. ಇದನ್ನು ನಾವು ಇನ್ ಟೋಟಲ್ ಆಗಿ ಇಂಟರ್ನೆಟ್ ಗವರ್ನೆನ್ಸ್ ಅಂತ ಕರಿತೀವಿ. ಸೊ ದಟ್ಸ್ ಆಲ್ for this session, my dear students. So here is my reference for this particular session, so you can refer it for your future study, further study, and thank you.